ವೀಕ್ಷಕರೇ ನಮಸ್ಕಾರ. BN TV ಕನ್ನಡಗೆ ಸ್ವಾಗತ. 2025 ಹೊಸ ವರ್ಷದಲ್ಲಿ ಎಲ್ಲರ ರಾಶಿ ಫಲಾಫಲಗಳು ಬದಲಾವಣೆ ಆಗಿದ್ದನ್ನ ನಾವು ನೋಡಿದ್ವಿ. ಜನವರಿ ತಿಂಗಳಲ್ಲಿ ಯಾವ ರಾಶಿಗೆ ಶುಭ ಮತ್ತೆ ಯಾವ ರಾಶಿಗೆ ಅಶುಭ ಎಂಬ ಮಾಹಿತಿ ತಿಳಿದಿದ್ವಿ. ಇದೀಗ ಜನವರಿ ಕಳೆದಿದೆ, ಫೆಬ್ರವರಿ ತಿಂಗಳು ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಈ ತಿಂಗಳಲ್ಲಿ ಯಾವ ರಾಶಿಗಳಿಗೆ ಏನು ಫಲ, ಯಾವ ರಾಶಿಯಲ್ಲಿ ಏನು ಬದಲಾವಣೆಯಾಗುತ್ತೆ, ರಾಶಿ ನಕ್ಷತ್ರದ ಪ್ರಕಾರ ಕೆಲವು ರಾಶಿಗಳ ಫಲಾಫಲಗಳನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಹೌದು, ಫೆಬ್ರವರಿ ತಿಂಗಳಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳಲಿದೆ. ಇದು 3 ರಾಶಿಯವರಿಗೆ ಭಾರಿ ಅದೃಷ್ಟ ಹೊತ್ತು ತರಲಿದೆ. ಈ ಯೋಗದಿಂದ ಸಂಪತ್ತು, ಗೌರವ ಹೆಚ್ಚುವ ಜೊತೆಗೆ ಸಂತೋಷವೂ ಹೆಚ್ಚಾಗಲಿದೆ. ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗ ಶುಭ ಫಲ ಸಿಗುತ್ತದೆ ನೋಡೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಮತ್ತು ಶುಕ್ರ ಗ್ರಹಗಳ ಸಂಚಾರವು ಬಹಳ ಮಹತ್ವದ್ದಾಗಿದೆ. ಈ 2 ರಾಶಿಗಳ ಸಂಯೋಜನೆಯು ಕೆಲವು ರಾಶಿಯವರಿಗೆ ಅದೃಷ್ಟವನ್ನ ಹೊತ್ತು ತರಲಿವೆ. ಬುಧ ಮತ್ತು ಶುಕ್ರ ಗ್ರಹಗಳು ಒಂದೇ ರಾಶಿಯಲ್ಲಿ ಇದ್ದರೆ ಲಕ್ಷ್ಮೀನಾರಾಯಣ ಯೋಗ ಉಂಟಾಗುತ್ತದೆ. ಮೇ 31ರವರೆಗೆ ಶುಕ್ರನು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಈ ತಿಂಗಳ ಫೆಬ್ರವರಿ 27ರಂದು ಬುಧ ಗ್ರಹವು ಮೀನ ರಾಶಿಗೆ ಪ್ರವೇಶಿಸುತ್ತದೆ. ಇದರೊಂದಿಗೆ ಮೀನ ರಾಶಿಯಲ್ಲಿ ಈ 2 ಗ್ರಹಗಳ ಸಂಯೋಜನೆಯು ಲಕ್ಷ್ಮೀನಾರಾಯಣ ಯೋಗವನ್ನು ರೂಪಿಸುತ್ತದೆ. ಮೇ 7ನೇ ತಾರೀಕಿನವರೆಗೆ ಬುಧ ಗ್ರಹವು ಮೀನ ರಾಶಿಯಲ್ಲಿ ಇರುತ್ತದೆ. ಈ ಯೋಗದ ಅವಧಿಯಲ್ಲಿ 3 ರಾಶಿ ಚಕ್ರ ಚಿಹ್ನೆಗಳ ಜನರು ಗರಿಷ್ಠ ಪ್ರಯೋಜನಗಳನ್ನ ಪಡೆಯುತ್ತಾರೆ. ಇನ್ನು ಮೀನ ರಾಶಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ಇರುವುದರಿಂದ ಧನು ರಾಶಿ ಜನರಿಗೆ ಶುಭವಾಗುತ್ತದೆ. ಈ ಅವಧಿಯಲ್ಲಿ ಅವರಿಗೆ ಆರ್ಥಿಕ ಲಾಭ ಗಳಿಸುವ ಹೆಚ್ಚಿನ ಅವಕಾಶಗಳು ಇರುತ್ತದೆ. ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಉದ್ಯಮಿಗಳ ಆದಾಯ ಹೆಚ್ಚಾಗುತ್ತದೆ. ಉದ್ಯೋಗಿಗಳಿಗೆ ವೇತನ ಹೆಚ್ಚಳದಂತಹ ಪ್ರಯೋಜನಗಳು ಸಿಗಬಹುದು. ಮೀನ ರಾಶಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳಲಿರುವ ಕಾರಣ ಈ ರಾಶಿಯವರಿಗೆ ಸಾಕಷ್ಟು ಒಳಿತು ಮಾಡಲಿದೆ. ಈ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಒಳಿತಾಗಲಿದೆ. ಉದ್ಯಮಿಗಳಿಗೆ ಲಾಭ ಹೆಚ್ಚಾಗಬಹುದು. ಆಧ್ಯಾತ್ಮದ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಬಹಳ ದಿನಗಳಿಂದ ಮುಂದೂಡಲ್ಪಟ್ಟಿದ್ದ ಕೆಲವು ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತವೆ. ಕುಟುಂಬದಲ್ಲಿ ಸಂತೋಷ ನೆಲೆಸಲಿದೆ. ಒಟ್ನಲ್ಲಿ ಫೆಬ್ರವರಿ ತಿಂಗಳು ಈ ರಾಶಿಯವರು ಏನೇ ಕೆಲಸ ಮಾಡಿದ್ರೂ ಕೈಗೂಡುತ್ತದೆ ಎನ್ನುವುದು ಕಂಡು ಬರ್ತಾ ಇದೆ. ಬುಧ ಮತ್ತೆ ಶುಕ್ರ ಎಲ್ಲ ರಾಶಿಗೂ ಶುಭ ತಂದು ಕೊಡಲಿ ಅಂತ ಹೇಳ್ತಾ ನೋಡ್ತಾ ಇರಿ BN TV ಕನ್ನಡ. ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.